ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನನ್ನ ಯೇಸುವಿನ ನಾಮದಲ್ಲಿ ಕೋರುವನಾಗಿದ್ದೇನೆ. ಈ ವರ್ಷ ನಿಮಗೆ ಸುಖ, ಸಮೃದ್ಧಿ, ಜಯವನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ದೇವರು ತಾನೇ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಹೊಸ ವರ್ಷ ಬರುವಾಗ ನಮಗೆ ತುಂಬ ಸಂತೋಷ ಉಂಟಾಗ್ತದೆ, ತುಂಬ ಹರ್ಷ ಉಂಟಾಗ್ತದೆ ಮತ್ತು ಉತ್ಸಾಹದಲ್ಲಿರ್ತೇವೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದರೆ ನಾವು ಮನುಷ್ಯ ಹೊಸದು ಬರುವಾಗ ಬಹಳ ಸಂತೋಷ ಪಡ್ತಾನೆ. ಹೊಸ ಮನೆ ಬರುವಾಗ, ಹೊಸ ವರ್ಷ ಬರುವಾಗ, ಹೊಸ ಕಾರ್ ಬರುವಾಗ, ಹೊಸ ಬಟ್ಟೆಗಳು ಬರುವಾಗ ಮನುಷ್ಯನಾದವನಿಗೆ ಬಹಳ ಖುಷಿಯಾಗಿರ್ತದೆ. ಆದರೆ ಅದು ಹಳೇದಾಗ್ತಾ ಅದರ ಖುಷಿ ಮತ್ತೆ ಯಥಾ ಪ್ರಕಾರವಾಗಿ ಹಾಗೇ ಇರ್ತದೆ. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಷಯ ಏನಪ್ಪ ಅಂತ ಹೇಳಿದರೆ, ಹೊಸ ವರ್ಷ ನಮಗೆ ಶುಭವನ್ನು ಎಂಬುದಾಗಿ ನಾವು ಬಯಸುವುದಾದರೆ ಮೊದಲು ನಾವು ಹೊಸದಾಗಿ ಏನಾಗಬೇಕು? ಮಾರ್ಪಡಬೇಕು. ಪ್ರಿಯರೇ, ನಾವು ಹೊಸದಾಗಿ ಮಾರ್ಪಡಬೇಕೆಂಬುದಾಗಿ ನಾವು ನೋಡುವುದಾದರೆ ನಮ್ಮ ಅಂತರ್ಯದಲ್ಲಿ ನಾವು ನೂತನ ಸೃಷ್ಟಿಗಳು ಆಗ್ತಾ ಇರಬೇಕು. ಪ್ರಿಯರೇ, ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿದ್ದು ಯಾವನಾದರೂ ಇದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಆದರೆ ಪ್ರತಿ ದಿವಸ, ಪ್ರತಿ ವರ್ಷ ನಾವು ನೂತನವಾಗ್ತಾ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ, ನೀತಿಯಿಂದ ನೀತಿಗೆ ನಾವು ಸಾಗುವಂಥವರಾಗಿರ್ಬೇಕು. ಪ್ರಿಯರೇ, ದೇವರ ನಮಗೆ ಸ್ತೋತ್ರವಾಗಲಿ. ಯಾಕಂದರೆ ದೇವರು ಬಯಸುವಂಥದ್ದು ನಮ್ಮಿಂದ ಅದನ್ನೇ. ಯಾಕಂದರೆ ದೇವರಿಗೆ ಹೊಸ ಸೃಷ್ಟಿಯೇ ಬೇಕು. ಯಾಕಂದರೆ ಹೊಸ ದ್ರಾಕ್ಷಾರಸವನ್ನು ಹಳೆ ಬುದ್ದಲಿಯನ್ನು ತುಂಬಿಸಿಡಲಿಕ್ಕೆ ಆಗುವುದಿಲ್ಲ. ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಯಲ್ಲಿ ತುಂಬಿಡಲಿಕ್ಕಾಗೋದು. ಪ್ರಿಯರೇ, ಈ ವರ್ಷದಲ್ಲಿ 2024ನೇ ವರ್ಷದಲ್ಲಿ ನಾವು ಸತ್ಯವೇದ ಏನಿದೆಯಲ್ಲ ಅದು ನಮಗೆ ಕೊಡಲ್ಪಟ್ಟಂಥ ಎಲ್ಲ ವಾಗ್ದಾನಗಳು ನಮ್ಮವೇ. ಆದರೆ ಆ ವಾಗ್ದಾನಗಳು ನಮ್ಮಲ್ಲಿ ನೆರವೇರಬೇಕಾದ್ರೆ ಮೊದಲು ನಾವು ಮಾಡಬೇಕಾದಂತಹ ಕೆಲವು ಜವಾಬ್ದಾರಿಗಳು, ಕರ್ತವ್ಯಗಳು ಕೂಡ ಇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ವರ್ಷದಲ್ಲಿ ದೇವರು ನನಗೆ ಕೊಟ್ಟಂಥ ಕೆಲವು ಆಲೋಚನೆಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರಿಗೆ ಬೇಕಾಗಿರುವಂಥದ್ದು ಹೊಸ ಸೃಷ್ಟಿ. ಅಂದರೆ ಹೊಸ ಸೃಷ್ಟಿ ಎಂಬುದಾಗಿ ನಾವು ನೋಡೋದಾದರೆ ಹೊಸದಾಗಿ ಹುಟ್ಟುವಂಥದ್ದು. ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯವನ್ನು ಸೇರುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಹೊಸ ಸೃಷ್ಟಿ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ, ನಾವು ಮೊದಲನೇದಾಗಿ ಯೇಸು ಕ್ರಿಸ್ತನಲ್ಲಿ ಪಾಪ ಕ್ಷಮಾಪಣೆ ಹೊಂದಿ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಆದರೆ ಪ್ರತಿ ದಿವಸ ನಾವು ನಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಅದೇ ರೀತಿಯಾಗಿ ಈ 2023 ವರ್ಷ ಕಳೆದು 2024ನೇ ವರ್ಷದಲ್ಲಿ ನಾವು ಹೋಗುವಾಗ ನಮ್ಮ ಅಂತರ್ಯದಲ್ಲಿ ನಾವು ಹೊಸಬರಾಗಿ ಈ ವರ್ಷಕ್ಕೆ ನಾವು ಹೋಗುವಾಗ ಖಂಡಿತವಾಗಲೂ ದೇವರು ನಮ್ಮಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 22-23ನೇ ವಚನವನ್ನು ನೋಡುವಾಗ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುವೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ನಾವೇನು ಮಾಡ್ಬೇಕಂತ ಹೇಳಿದರೆ, ನಮ್ಮ ಹಳೆ ಸ್ವಭಾವಗಳನ್ನೆಲ್ಲ ಬಿಟ್ಟು ಏನು ಮಾಡಬೇಕು? ನಮ್ಮ ಅಂತರ್ಯದಲ್ಲಿ ನಾವು ಹೊಸಬರಾಗಿ ನಡೆದುಕೊಂಡು ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು.
ಈ ನೂತನ ಸ್ವಭಾವ ಇದು ಯಾರ್ದು? ಯೇಸು ಕ್ರಿಸ್ತನದಾಗಿದೆ ಪ್ರಿಯರೇ. ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಹಳೆಯ ಸ್ವಭಾವ, ಪೂರ್ವ ಸ್ವಭಾವ ಅಂದರೆ ಪಾಪದ ಸ್ವಭಾವಗಳು, ಕೆಟ್ಟು ಹೋದಂಥ ಎಲ್ಲ ಸ್ವಭಾವಗಳು, ದುರಾಶೆಗಳು, ಅವನ್ನೆಲ್ಲ ಬಿಟ್ಟು ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಾವು ಯೇಸುವಿನ ದೇವರ ಹೋಲಿಕೆಗೆ ಮೀರಿ ಇರುವಂಥ ಸ್ವಭಾವಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಇದರ ಅರ್ಥವಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಗಾದರೆ ಈ 2023ನೇ ವರ್ಷ ಕಳೆದು 24ನೇ ವರ್ಷಕ್ಕೆ ಹೋಗುವಾಗ ಕೆಲವು ಕಾರ್ಯಗಳನ್ನು ಕರ್ತನು ನಮ್ಮಿಂದ ಬಯಸುವವನಾಗಿದ್ದಾನೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೀವಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ. ಪ್ರಿಯರೇ, ನಮ್ಮ ಹಿಂದೆ ಶುಭವು ಕೃಪೆಯು ಹಿಂಬಾಲಿಸಬೇಕೆಂಬುದಾಗಿ ನಾವು ನೆನೆಸುವುದಾದರೆ, ದೇವರ ಕರುಣೆ ನಮಗೆ ದೊರಕಬೇಕಾದ್ರೆ ನೋಡಿ, ನಮ್ಮ ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದು. ದೇವರ ನಾಮಕ್ಕೆ ಸ್ತೋತ್ರಗಳು. ನಾವೇನು ಮಾಡ್ಬೇಕಂತ ಹೇಳಿದರೆ, ಪ್ರೈಸ್ ಗಾಡ್, ನಮ್ಮ ದೋಷಗಳನ್ನು ನಾವೇನು ಈ 2023ರಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೇವೆ, ಬೇಕೆಂದು ಅಥವಾ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳನ್ನು ನಾವೇನು ಮಾಡಬೇಕು? ಅವನ ಅರಿಕೆ ಮಾಡಿ ಅವುಗಳನ್ನು ಒಪ್ಪಿಸಿಕೊಟ್ಟು ಬಿಟ್ಟು ಬಿಡುವುದಾದರೆ ನಮ್ಮನ್ನು ಶುಭವು ಕೃಪೆಯು ಈ ವರ್ಷವೆಲ್ಲ ಹಿಂಬಾಲಿಸುವಂಥದ್ದಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ವಾಕ್ಯ ಹೇಳಿದ ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಾವು ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ, ನಮ್ಮ ನಡತೆಯನ್ನು ಗಮನಿಸುವವರಾಗಿ, ಪ್ರೈಸ್ ಗಾಡ್, ದೇವರ ವಾಕ್ಯ ಎಂಬ ಕನ್ನಡಿಯ ಮೂಲಕ ನಮ್ಮ ಪಾಪಗಳು ಇಂತಿದ್ದವು ಎಂಬುದಾಗಿ ನಾವು ಅವುಗಳನ್ನು ಗುರುತಿಸಿಕೊಂಡು ನಾವು ಬಿಟ್ಟು ಬಿಡುವುದಾದರೆ, ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಬಿಟ್ಟು ಬಿಡುವುದಾದರೆ ನಿಜವಾಗಲೂ ನಮಗೆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ನಾವು ಈ ಸಂದರ್ಭದಲ್ಲಿ ನೋಡೋಣ, ನಾವು ಏನೆಲ್ಲ ಮಾಡಿದ್ದೇವೆ, ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಟ್ಟು ಬಿಟ್ಟು ಬಿಡೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ತದನಂತರ ನಾವು ನೋಡೋದಾದರೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೇವೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ. ಪ್ರಿಯರೇ, ಅನೇಕ ವೇಳೆಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ವಿರೋಧವಾಗಿ ಅನೇಕರು ತಪ್ಪುಗಳನ್ನು ಮಾಡಿರ್ತಾರೆ. ಆದರೆ ನಾವೇನು ಮಾಡ್ತೇವೆ, ಅವುಗಳನ್ನು ನಾವು ಮನಸ್ಸಿನಲ್ಲಿ ಮೇಲಿನ ಬಾಯಿ ಮಾತಿನಿಂದ ಹೇಳಿರ್ತೀವಿ, ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳಿರ್ಬೋದು ಅಥವಾ ಮರೆತು ಹೋಗಿರ್ಬೋದು. ಆದರೆ ಈ ಸಮಯದಲ್ಲಿ ನಾವು ಏನು ಮಾಡ್ಬೇಕಂತೇಳಿ ಮನಪೂರ್ವಕವಾಗಿ ಅಂಥವರನ್ನು ನಾವು ಅವರಿಗಾಗಿ ಪ್ರಾರ್ಥಿಸಿ ಅವರನ್ನು ಆಶೀರ್ವದಿಸಿ ನಾವು ಅವರನ್ನು ಕ್ಷಮಿಸುವಾಗ ಖಂಡಿತವಾಗಲೂ ನಮ್ಮ ತಪ್ಪುಗಳು ಅಂದರೆ ನಮ್ಮ ಪಾಪಗಳನ್ನು ಕರ್ತನು ಕ್ಷಮಿಸುವನಾಗಿದ್ದಾನೆ ಪ್ರಿಯರೇ. ಯಾವಾಗ ನಮ್ಮ ತಪ್ಪುಗಳು ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೋ ಆವಾಗ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುವಂಥದ್ದಾಗಿದೆ. ಮತ್ತು ಅಷ್ಟು ಮಾತ್ರವಲ್ಲ, ನಮ್ಮ ಹೃದಯ ಅದೇನಾಗಿರ್ತದೆ ಅಂದರೆ ವಂಚನೆಗೊಳಗಾಗೋದಿಲ್ಲ ಪ್ರಿಯರೇ. ನಾವು ಕ್ಷಮಿಸದೆ ಹಾಗೆ ನಮ್ಮ ಹೃದಯದಲ್ಲಿ ಆ ಒಂದು ದ್ವೇಷವನ್ನು ಇಟ್ಟುಕೊಳ್ಳುವುದಾದರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುವಂಥವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಈ ಕ್ಷಮಿಸದೇ ಇರುವ ಸ್ವಭಾವದಿಂದ ನಮ್ಮ ಆರೋಗ್ಯಕ್ಕೂ ಮತ್ತು ನಮ್ಮ ಆತ್ಮಿಕ ಜೀವಿತಕ್ಕೂ ಅದು ದೊಡ್ಡ ತಡೆ ಉಂಟಾಗ್ತದೆ ಪ್ರಿಯರೇ. ಆದ್ದರಿಂದ ನಾವು ಯಾರೆಲ್ಲ ನಮಗೆ ನಮ್ಮ ವಿರೋಧವಾಗಿ ಪಾಪ ಮಾಡಿದಾರೋ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನು ತಪ್ಪು ಮಾಡಿದಾರೋ ಅವರನ್ನು ನಾವು ಮನಪೂರ್ವಕವಾಗಿ ಕ್ಷಮಿಸೋಣವೇ. ದೇವರಿಗೆ ಮಹಿಮುಂಟು. ಹೀಗಾದರೆ ದೇವರು ನಮ್ಮನ್ನು ಖಂಡಿತವಾಗಲು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ತದನಂತರ ಪ್ರಿಯರೇ, ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಜವಾಬ್ದಾರಿಗಳು ನಮ್ಮ ಮೇಲೆ ಇಟ್ಟಿದೆ ಪ್ರಿಯರೇ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಆ ಒಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ. ಹಾಗಾಗಿ ನಾವು 103ನೇ ಕೀರ್ತನೆ ಅದರ 1ನೇ ವಚನದಲ್ಲಿ ನೋಡುವಾಗ, ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂಬುದಾಗಿ ಆ ವಾಕ್ಯದ ಪ್ರಕಾರವಾಗಿ ನಾವು ನೋಡುವುದಾದರೆ, ನಮ್ಮ ಸರ್ವೇಂದ್ರಿಯಗಳನ್ನು ನಾವು ದೇವರ ಸಮ್ಮುಖಕ್ಕೆ ದೇವರಿಗೆ ಸಮರ್ಪಿಸಿ ಅವು ಪಾಪ ಮಾಡಲಾರದಂತೆ ನಾವೇನು ಮಾಡೋಣ, ದೇವರ ಬಳಿ ನಾವು ಸಮರ್ಪಿಸುವುದಾದರೆ ಖಂಡಿತವಾಗಲು ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ.
ಮೊದಲನೇದಾಗಿ ನಮ್ಮ ದೇಹದಲ್ಲಿ ಅತಿ ಪ್ರಾಮುಖ್ಯವಾದ ಅಂಗವಾಗಿರುವ ಕಣ್ಣುಗಳನ್ನು ನಮ್ಮ ಕರ್ತನಿಗೆ ಒಪ್ಪಿಸಿಕೊಡೋಣ ನಾವು. ಆದ್ದರಿಂದ ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ, ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ 31ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಇಲ್ಲಿ ಭಕ್ತನಾದಂಥ ಯೋಬ ತನ್ನ ಕಣ್ಣಿನ ಒಟ್ಟಿಗೆ ಒಂದು ನಿಬಂಧನೆಯನ್ನು ಮಾಡಿಕೊಂಡಿದ್ದಾನೆ. ನೋಡಿ, ಈ ರೀತಿ ನಮ್ಮ ಜೀವಿತದಲ್ಲಿ ಇವತ್ತು ನಾವು ನಮ್ಮ ಕಣ್ಣುಗಳೊಟ್ಟಿಗೆ ದೇವರ ಸಮ್ಮುಖದಲ್ಲಿ ದೇವರಿಗೂ ಮತ್ತು ನಮಗೂ ಒಂದು ನಿಬಂಧನೆಯನ್ನು, ಪ್ರೈಸ್ ಗಾಡ್, ನಮ್ಮ ಕಣ್ಣುಗಳೊಟ್ಟಿಗೆ ನಾವು ನಿಬಂಧನೆಯನ್ನು ಮಾಡಿಕೊಳ್ಳುವುದಾದರೆ ನಮ್ಮ ಕಣ್ಣು, ಪ್ರೈಸ್ ಗಾಡ್, ನಮ್ಮನ್ನು ಇಡೀ ದೇಹವನ್ನು ಪಾಪದಲ್ಲಿ ಬೀಳಿಸಿ ನರಕದ ಕೂಪಕ್ಕೆ ತಳ್ಳಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಅಲ್ಲಿ ಯೋಬನು ಹೇಳುವ ರೀತಿಯಾಗಿ ನಮ್ಮ ಕಣ್ಣುಗಳಿಗೊಟ್ಟಿಗೆ ನಾವು ನಿಬಂಧನೆಯನ್ನು ಮಾಡಿಕೊಳ್ಳೋಣವೇ. ಯುವತಿ ಆಗಿರ್ಬೋದು, ಯುವಕ ಆಗಿರ್ಬೋದು, ಪುರುಷ ಸ್ತ್ರೀಯ ಮೇಲೆ ನಾವು ಅದನ್ನು ಏನು ಮಾಡುವಾಗ, ಮೋಹಿಸುವಾಗ ಅದು ವ್ಯಭಿಚಾರ ಆಗಿದೆ. ಅದು ಇನ್ನೂ ನಾವು ಅದನ್ನು ಮನಸ್ಸಿನಲ್ಲಿ ಮೋಹಿಸಿ ಮತ್ತು ಇನ್ನೂ ಅದನ್ನು ಕ್ರಿಯೆಯಲ್ಲಿ ಮಾಡುವಾಗ ಅದು ದೊಡ್ಡ ಅಪರಾಧವಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಒಂದು ಕಣ್ಣನ್ನು ನಾವು ಕಣ್ಣಿನೊಟ್ಟಿಗೆ ಒಂದು ನಿಬಂಧನೆಯನ್ನು ಮಾಡಿಕೊಳ್ಳೋಣವೇ. ಎರಡನೇದಾಗಿ ನಾವು ನೋಡುವಾಗ ಪ್ರಿಯರೇ, ಪ್ರೈಸ್ ಗಾಡ್, ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ವಾಕ್ಯವನ್ನು ಹೀಗೆ ನೋಡ್ತೇವೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ ಎಂಬುದಾಗಿ. ಪ್ರಿಯರೇ, ನಮ್ಮ ಮನುಷ್ಯನನ್ನು ನಿಯಂತ್ರಿಸುವುದು ನಮ್ಮ ಹೃದಯದ ಆಲೋಚನೆಗಳು. ಪ್ರಿಯರೇ, ಹೃದಯದಲ್ಲಿರುವಂಥ ಎಲ್ಲ ಕೆಟ್ಟದ ಪಾಪದ ಸ್ವಭಾವಗಳು ಹೋಗಬೇಕಂತ ಹೇಳಿದರೆ ಈ ಹೃದಯದಲ್ಲಿ ನಾವು ಜೀವವುಳ್ಳ ವಾಕ್ಯಗಳನ್ನು, ದೇವರ ವಾಕ್ಯಗಳನ್ನು ಸಮೃದ್ಧಿಯಾಗಿ ನಾವೇನು ಮಾಡೋ ಸಂಗ್ರಹಿಸಿಕೊಳ್ಳಬೇಕು ಪ್ರಿಯರೇ. ಹೀಗೆ ಮಾಡುವಾಗ ಇಡೀ ನಮ್ಮ ದೇಹ ಬೆಳಕಿನ ಕಡೆಗೆ ನಡೆಯುವಂಥದ್ದಾಗಿರ್ತದೆ ಪ್ರಿಯರೇ. ಇಲ್ಲವಾದಲ್ಲಿ ನಮ್ಮನ್ನು ಕತ್ತಲೆ ಕಡೆಗೆ ನಡೆಸುವಂಥದ್ದು. ಆದ್ದರಿಂದ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡ್ತೀವಿ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುವು ಎಂಬುದಾಗಿ. ಈ ಹೃದಯ ಎನ್ನುವಂಥದ್ದು ಪ್ರಿಯರೇ ನಮ್ಮ ಮನುಷ್ಯನನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಒಂದು ಕೇಂದ್ರ ಬಿಂದು ಆಗಿದೆ ಪ್ರಿಯರೇ. ಆದ್ದರಿಂದ ಆ ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು ಪ್ರಿಯರೇ. ನಾವು ಹೃದಯದಲ್ಲಿ ವಾಕ್ಯಗಳಿದ್ದರೆ, ಹೃದಯದಲ್ಲಿ ಒಳ್ಳೆಯ ಆಲೋಚನೆಗಳಿದ್ದರೆ ನಮ್ಮ ಮಾತುಗಳು ಕೂಡ ನಮ್ಮ ಏನಾಗಿರ್ತವೆ, ಒಳ್ಳೆ ದೇವರಿಗೆ ಮೆಚ್ಚುಗೆ ಆಗುವಂಥ ಮಾತುಗಳು, ಸಂತೈಸುವಂಥ ಮಾತುಗಳು ಆಗಿರ್ತದೆ ಪ್ರಿಯರೇ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಜೀವನ ಮರಣ ನ್ಯಾಲಿಗೆ ವಶ ಎಂಬುದಾಗಿ. ಪ್ರೈಸ್ ಗಾಡ್, ನಾವು ಜೀವಕರವಾದ ಮಾತುಗಳನ್ನು ಮಾತನಾಡಲಿಕ್ಕೆ ದೇವರು ನಮಗೆ ಕೃಪೆ ಮಾಡಲಿ ಎಂಬುದಾಗಿ ನಮ್ಮ ಹೃದಯವನ್ನು, ನಮ್ಮ ಮಾತುಗಳನ್ನು ನಾವು ಏನು ಮಾಡೋಣ, ದೇವರಿಗೆ ಸಮರ್ಪಿಸಿಕೊಡೋಣ. ನಾವು ಹೇಳೋಣ, ದೇವರೇ, ಈ ವರ್ಷದಲ್ಲಿ ನಾವು ನಮ್ಮ ಹೃದಯ, ನಮ್ಮ ಮಾತುಗಳು ನಿನಗೆ ಮೆಚ್ಚುಗೆ ಆಗಿರಬೇಕೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ಕೇಳುವುದರಲ್ಲಿ ತೀವ್ರವಾಗಿರಿ ಎಂಬುದಾಗಿ ನಾವು ನೋಡುವಾಗ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನಾವು ದೇವರ ಮೇಲೆ ಅಪನಂಬಿಕೆ ಹುಟ್ಟಿಸುವಂಥ ಮಾತುಗಳನ್ನು ಕೇಳದೆ, ಬೇಡವಾದ ವಿಚಾರಗಳನ್ನು ಕೇಳದೆ ನಾವು ದೇವರ ವಾಕ್ಯವನ್ನು ಕೇಳುவோಣ. ಯಾಕಂದರೆ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪ್ರೈಸ್ ಗಾಡ್, ಒಬ್ಬ ನಂಬಿಕೆ ನಮಗೆ ಹೆಚ್ಚಿಸಲ್ಪಡಬೇಕಂದ್ರೆ ಫೇತ್ ಇನ್ಕ್ರೀಸ್ ಬೈ ಹೀರಿಂಗ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ಕಿವಿಗಳು ಬೇಡವಾದ ಮಾತುಗಳಿಂದ ದೂರವಿರಲಿ ಪ್ರಿಯರೇ. ಹೀಗೆ ಮಾಡುವಾಗ ನೋಡ್ರಿ, ನಮ್ಮ ಸರ್ವೇಂದ್ರಿಯಗಳು ದೇವರ ಪವಿತ್ರ ನಾಮವನ್ನು ಕೀರ್ತಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗೆ ಮಾಡುವಾಗ ಖಂಡಿತವಾಗಲೂ ಸತ್ಯವೇದದಲ್ಲಿರುವ ವಾಗ್ದಾನಗಳು ದೇವರು ನಮ್ಮ ಮೇಲೆ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಬ್ರಾಹ್ಮನಿಗೆ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ, 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನಾನು ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವೆನು, ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ನಾನು ಮಾಡುವೆನು ಎಂಬುದಾಗಿ ವಾಗ್ದಾನ ಹೇಳುವ ಪ್ರಕಾರ ನಮಗೆ 2024ನೇ ಇಸ್ವಿಯಲ್ಲಿ ಕರ್ತನು ಏನು ಮಾಡ್ತಾನೆ ಅಂದರೆ, ನಾವು ಈ ರೀತಿಯಾಗಿ ನಡೆಯುವುದಾದರೆ ಪ್ರೈಸ್ ಗಾಡ್, ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ ಕರ್ತನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಗ್ದಾನಗಳು, ಸತ್ಯವೇದಲ್ಲಿರುವ ವಾಗ್ದಾನಗಳು ಅವೆಲ್ಲವೂ ನಮ್ಮವೇ, ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ನಾವು ಅವನ್ನು ಹೊಂದಿಕೊಳ್ಳಬೇಕಾದ್ರೆ ದೇವರಿಗೆ ಸ್ತೋತ್ರವಾಗಲಿ, ನಾವು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ, ಅಷ್ಟು ಮಾತ್ರವಲ್ಲ ಆತನ
ಕಾರ್ಯಗಳನ್ನು ಮಾಡುವಂಥವರಾಗಿ ನಾವು ಜೀವಿಸುವಾಗ ಕರ್ತನು ಆಶೀರ್ವಾದ ಮಾಡ್ತಾನೆ. ಮತ್ತು ಅಷ್ಟು ಮಾತ್ರವಲ್ಲ, ಇದಾದ ನಂತರ ನಾವು ಫಲ ಕೊಡುವವರಾಗಿರಬೇಕು. ನೋಡಿ, 15ನೇ ಅಧ್ಯಾಯ 16ನೇ ವಚನದಲ್ಲಿ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಹೊರಟು ಹೋಗಬೇಕಂತಲೂ ನೀವು ಫಲ ಕೊಡಬೇಕೆಂತಲೂ ನಾನು ನಿಮ್ಮನ್ನು ನೇಮಿಸಿದ್ದೇನೆ, ನೀವು ಕೊಡುವ ಫಲ ನೆಲೆ ನಿಲ್ಲುವಂಥದ್ದಾಗಿರಬೇಕು ಎಂದು ನಾನು ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಭಾಗದಲ್ಲಿ ಪ್ರಿಯರೇ, ನಮ್ಮನ್ನು ಆರಿಸಿಕೊಂಡು ನೇಮಕ ಮಾಡಿದ್ದಾನೆ ಎಂಬುದನ್ನು ನಾವು 2024ನೇ ಇಸ್ವಿಯಲ್ಲಿ ನಾವು ಮರೆಯಬಾರದು. ಯಾಕಂದರೆ ನಾವು ವಿ ಆರ್ ಅಪಾಯಿಂಟೆಡ್ ಬೈ ಗಾಡ್. ನಮ್ಮನ್ನು ನೇಮಕ ಮಾಡಿದ್ದಾನೆ ಅಂದರೆ ನಾವು ಲೆಕ್ಕವನ್ನು ಕೊಡಲೇಬೇಕು ದೇವರಿಗೆ. ಆತನು ತೆಗೆದುಕೊಳ್ಳುವಂಥ ನಮ್ಮ ಯಜಮಾನನು ಒಡೆಯನಾಗಿದ್ದಾನೆ. ಆದ್ದರಿಂದ ನಾವು ನೋಡಬೇಕು, ನಾವು ಫಲ ಕೊಡಬೇಕಂದ್ರೆ ಈ ಲೋಕದಲ್ಲಿ ಮೊದಲನೇದಾಗಿ ಸಾಕ್ಷಿಗಳಾಗಿ ನಮ್ಮ ಪರಿಶುದ್ಧ ಜೀವಿತದ ಮೂಲಕ, ನಮ್ಮ ನಂಬಿಗಸ್ತಿಕೆ ಜೀವಿತ ಮೂಲಕ, ನಮ್ಮ ಒಳ್ಳೆಯ ಕ್ರಿಯೆಗಳ ಮೂಲಕ ಇವು ಸಾಕ್ಷಿಗಳಾಗಿ ಇತರ ಜನಾಂಗಗಳು ನಮ್ಮ ದೇವರನ್ನು ಕೊಂಡಾಡುವಂಥವರಾಗಿ ನಾವು ಜೀವಿಸಬೇಕು. ಎರಡನೇದಾಗಿ ನಾವು ಯೇಸುವಿನ ಶುಭ ಸಂದೇಶವನ್ನು ಇತರರಿಗೆ ಸಾರುವುದರ ಮೂಲಕ ಆತ್ಮಗಳನ್ನು ಕ್ರಿಸ್ತನಿಗೆ ಆದಾಯಪಡಿಸಬೇಕು ಪ್ರಿಯರೇ. ಹೀಗೆ ಮಾಡುವಾಗ ನೋಡಿ, ಫಲಗಳನ್ನು ಕೊಡುವಂಥವರನ್ನು ದೇವರು ಆಶೀರ್ವಾದ ಮಾಡುವವನಾಗಿದ್ದಾನೆ. ಭಲೆ ನಂಬಿಗಸ್ತನಾದ ಆಳು ದಣಿಯ ಸೌಭಾಗ್ಯದಲ್ಲಿ ನೀ ಸೇರು ಎಂಬುದಾಗಿ ನಮ್ಮನ್ನು ಕರ ಹಿಡಿದು ಆತನು ನಮ್ಮನ್ನು ಸ್ವಾಗತ ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ 2024ನೇ ಇಸ್ವಿಯಲ್ಲಿ, ಈ ವರ್ಷದಲ್ಲಿ ನಾವು ಕೇವಲ ವಾಗ್ದಾನಗಳನ್ನು ನಾವು ಜೇಬಿನಲ್ಲಿ ಇಟ್ಟುಕೊಂಡು ಜೀವಿಸಿದರೆ ಏನೂ ಪ್ರಯೋಜನವಿಲ್ಲ ಪ್ರಿಯರೇ. ಆದರೆ ದೇವರು ಏನು ಹೇಳಿದ್ದಾನೆ ಅದನ್ನು ಮಾಡುವಾಗ ಖಂಡಿತವಾಗಲು ನಮ್ಮ ಮೇಲಿರುವಂಥ ವಾಗ್ದಾನಗಳು, ಆಶೀರ್ವಾದಗಳನ್ನು ಅದನ್ನು ಈ ಲೋಕದ ಶಕ್ತಿಗಳು, ವ್ಯಕ್ತಿಗಳು ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ದೇವರು ನೆರವೇರಿಸುವವನಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಪ್ರಕಾರವಾಗಿ ನಾವು ಏನು ಮಾಡೋಣ? ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋಣವೇ? ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಕರ್ತನಾದ ದೇವರೇ, ನಾವು ಹೊಸ ವರ್ಷಕ್ಕೆ ಹೋಗ್ತಾ ಇದ್ದೇವೆ ಕರ್ತನ. ಈ ಹೊಸ ವರ್ಷದಲ್ಲಿ ಈ ವಾಕ್ಯದ ಪ್ರಕಾರವಾಗಿ ದೇವರೇ ಸ್ತೋತ್ರ, ನಾವು ನೂತನ ಸೃಷ್ಟಿಯಾಗಿದ್ದೇವೆ. ನಮ್ಮ ಅಂತರ್ಯದಲ್ಲಿ ಹೊಸಬರಾಗಿದ್ದೇವೆ ಅಪ್ಪ. ನಾವು ಮಾಡಿದ ತಪ್ಪುಗಳನ್ನು ಬಿಟ್ಟು ಕರ್ತನೆ ಸ್ತೋತ್ರವಾಗಲಿ. ನಮ್ಮ ಸರ್ವೇಂದ್ರಿಯಗಳು ನಿನ್ನ ಪವಿತ್ರ ನಾಮವನ್ನು ಕೀರ್ತಿಸುವಂತೆ ದೇವರೇ, ನಿನಗೆ ಮೆಚ್ಚುಗೆಯಾಗಿ ಫಲ ಕೊಡುವವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ನಮ್ಮನ್ನು ಈ ಸಂದೇಶವನ್ನು ಕೇಳುವಂಥವರು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಕೊಟ್ಟಂಥ ವಾಗ್ದಾನಗಳು ನಾವು ಕ್ರಿಸ್ತನಲ್ಲಿ ಹೌದು ಆಮೇನೆಂದು ನಾವು ಸ್ವೀಕರಿಸ್ತೇವೆ ಸ್ವಾಮಿ. ಕರ್ತನ ದೇವರೇ, ನೀವೇ ನಮ್ಮನ್ನು ಆಶೀರ್ವದಿಸುವ ದೇವರು, ಅದಕ್ಕಾಗಿ ಸ್ತೋತ್ರ. ಸಕಲ ಘನಮಾನ ಸ್ತುತಿ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.